ನಮಸ್ತೆ. ಬಲಿಷ್ಠ ಭೂಮಿ ಭಾರತದ ಮನೆಗಳಿಗೆ ವಾಸ್ತುಭುವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಂತೋಷದ ವಿಚಾರ ಏನಂತಾರೆ, ಸಾಕಷ್ಟು ಜನ ನೋಡ್ತಾ ಇರ್ತೀರಾ, ಥಮ್ಸ್ ಅಪ್ ಅಂದರೆ ಲೈಕನ್ನು ಕೂಡ ಕೊಡ್ತಾ ಇದ್ದೀರಾ. ಪ್ರಶ್ನೆಗಳು ತುಂಬ ಬರ್ತಾ ಇದೆ, ಭಾಳ ಸಂತೋಷ. ಕೇಳ್ತಾರೆ, ನನಗೆ ತಿಳಿದ ಮಟ್ಟಿಗೆ, ನಾನು ಅಧ್ಯಯನ ಮಾಡಿರೋ ಮಟ್ಟಿಗೆ ವಾಸ್ತು ಅಂತಾರೆ ವಾಸ್ತುವೇದ ವಿಜ್ಞಾನ. ಸೊ ವಾಸ್ತುಶಾಸ್ತ್ರ ಹೆಂಗೆ ಹೇಳುತ್ತೆ, ಯಾವುದ್ರ ಮೇಲೆ ಹೇಳುತ್ತೆ, ವಿಜ್ಞಾನದ ಮೇಲೆ ಹೇಳುತ್ತೆ. ಅದಾದಮೇಲೆ ಏನಾಗುತ್ತೆ, ಪ್ರಾಕ್ಟಿಕಾಲಿಟಿನೂ ಕೂಡ ಅದರ ಬಗ್ಗೆನೂ ಕೂಡ ಬಹಳ ಚಿಂತನೆ ಮಾಡಿ ಸೈಂಟಿಫಿಕ್ ಬೇಸ್ಡ್ ಮೇಲೆ ಉತ್ತರಗಳನ್ನ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ. ಓಕೆ, ಆ ಥರದಲ್ಲಿ ಇವತ್ತು ಒಂದೆರಡು ಪ್ರಶ್ನೆಗಳನ್ನು ತೊಗೊಳ್ತಾ ಇದ್ದೀನಿ, ಹಾಗೆ ಒಂದು ಟಿಪ್ಸನ್ನು ಕೂಡ ಕೊಡ್ತಾ ಹೋಗ್ತೀನಿ. ಒಂದು ಪ್ರಶ್ನೆ ಫಸ್ಟು ಒಬ್ಬರು ಏನು ಕೇಳಿದ್ದಾರೆ ಅಂತಂದರೆ, ಪಶ್ಚಿಮ ವಾಯುವ್ಯ ಬೆಳೆದಿದ್ದರೆ ಹೇಗೆ, ಪಶ್ಚಿಮ ವಾಯುವ್ಯ ಬೆಳೆದಿದ್ರೆ ಅಂತ. ಇವಾಗ ಇದು ನಾರ್ತು, ಈಸ್ಟು, ಸೌತು, ವೆಸ್ಟು ಅಂತ ಬಂದಾಗ ಏನಾಗುತ್ತದೆ, ಇದನ್ನ ಮತ್ತೆ 3 ಭಾಗ ಮಾಡ್ತಾ ಹೋಗ್ತೀವಿ ನಾವು. ಅದನ್ನ ಇದು ನಾರ್ತ್ ವೆಸ್ಟ್ ಅಂದರೆ ಎಲ್ಲರೂ ಹೇಳೋಂಥ ವಾಯುವ್ಯ ಮೇಲೆ. ಮತ್ತೊಬ್ಬರು ಕೇಳ್ತಾ ಇರೋದ್ರಲ್ಲಿ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಪಶ್ಚಿಮ ವಾಯುವ್ಯ, ಇದು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಉತ್ತರ ವಾಯು ಅಂತ. ಇದು ಬೆಳೆದಿದೆ ಮತ್ತು ಇಲ್ಲಿಗೆ ಮೈನ್ ಡೋರ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹಂಗೆ ಹೇಳಿದ ತಕ್ಷಣ ಆಗ್ಬಿಡಲ್ಲ. ಯಾಕೆಂದರೆ ಫಸ್ಟು ಸಿಂಪ್ಟಮ್ಸ್ಗಳು ಅಂದರೆ ಗುಣಲಕ್ಷಣಗಳು. ಈಗ ಯಾವುದೋ ಒಂದು ರೋಗ ಅಂತಂದರೆ ಆ ರೋಗಕ್ಕೆ ಆದಂಥ ವಿಶೇಷವಾದ ಗುಣಲಕ್ಷಣಗಳು ಇರ್ತವೆ. ಕೆಮ್ಮು ಅಂತಂದರೆ ಕೆಮ್ತಾನೇ ಇರ್ತಾರೆ, ಯಾವಾಗಲೂ ಕೆಮ್ತಾನೆ ಇದ್ದರೆ ಏನಾಗುತ್ತೆ ಅಂತಂದರೆ ಅವರಿಗೆ ಹೃದಯದಲ್ಲಿ ಅಂದರೆ ವಿಶೇಷವಾಗಿ ಇದಕ್ಕೆ ಇನ್ನು ಶ್ವಾಸಕೋಶದಲ್ಲಿ ಏನಾದರೂ ತೊಂದರೆಗಳಿದ್ದಾಗ ಹಂಗಾಗುತ್ತೆ ಅಂತಂತಾರೆ. ಕಫ ಹೋಗಿದಾಗ ಬೆಳ್ಳಗೆ ಬೀಳುತ್ತಾ, ಇಲ್ಲ ಕಪ್ಪಗೆ ಬೀಳುತ್ತಾ, ಅಥವಾ ರಕ್ತದ ಸಮೇತ ಬೀಳುತ್ತಾ, ಈ ಥರ ಎಲ್ಲ ಡಾಕ್ಟರ್ ಕೇಳ್ತಾರೆ. ಕೇಳಿದಾಗ ಏನಾಗುತ್ತೆ, ಅವರಿಗೆ ಆ ನಂಜಿನ ಪ್ರಮಾಣ ಗೊತ್ತಾಗುತ್ತೆ. ನಂಜು ಅಂತಂದರೆ ಇನ್ಫೆಕ್ಷನ್ ಆಗಿರೋವಂಥದ್ರ ಪ್ರಮಾಣ ಗೊತ್ತಾಗುತ್ತೆ. ಇದಕ್ಕೆ ಇಷ್ಟು ಮೆಡಿಸಿನ್ ಕೊಡಬೇಕಾ, ಜಾಸ್ತಿ ಕೊಡಬೇಕಾ, ಇಲ್ಲ ಬೇರೆ ಇನ್ನೆಷ್ಟಾದ್ರೂ ಕೊಡಬೇಕಾ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ನೀವು ನನಗೆ ಉತ್ತರ ವಾಯುವ್ಯ ಬೆಳೆದೋಗ್ಬಿಟ್ಟಿದೆ ಗುರುಗಳೇ ಅಂತ ನೀವು ಅಂದ್ಕೊಂಬಿಟ್ರೆ ನಾನು ಏನು ಹೇಳೋದು. ಸೊ ಯಾರೋ ನನಗೆ ಉತ್ತರ ವಾಯುವ್ಯ ಅದು ಪಶ್ಚಿಮ ವಾಯುವ್ಯ ಬೆಳೆದೋಗ್ಬಿಟ್ಟಿದೆ, ಅದಕ್ಕೆ ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ. ಪಶ್ಚಿಮ ವಾಯುವ್ಯ ಬೆಳೆದಿದ್ದರೆ ಅದರ ಗುಣಲಕ್ಷಣಗಳು ಏನೇನಿರುತ್ತೆ ಅಂತ ಹೇಳಿದ್ರು. ಏನಾಗುತ್ತೆ ಅಂದರೆ ಆ ಮನೆಯಲ್ಲಿ ವಾಸ ಮಾಡುವಂಥವ್ರಿಗೆ ಹೆಚ್ಚಾಗಿ ಎಲ್ರಿಗೂ ಕೂಡ, ಯಾಕಂದರೆ ಅವರು ಮೈನ್ ಡೋರು ಕೂಡ ನನಗೆ ಇಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಮೈನ್ ಡೋರು ಕೂಡ ನನಗೆ ಇಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಿದೆ ಅಂತಂದಾಗ ಆ ಮನೇಲಿರೋರಿಗೆ ದುಃಖ ದುಗುಡ ದುಮ್ಮಾನ ಕಟ್ಟಿಟ್ಟ ಬುತ್ತಿ. ಆ ಮನೇಲಿ ಯಾರು ವಾಸ ಮಾಡ್ತಾ ಇರ್ತಾರಲ್ಲ ಸಾಕಷ್ಟು ಜನ, ಅಥವಾ ಎಲ್ರಿಗೂ ಕೂಡ ಸದಾ ದುಃಖದಲ್ಲಿರ್ತಾರೆ, ದುಗುಡದಲ್ಲಿರ್ತಾರೆ, ದುಮ್ಮಾನದಲ್ಲಿರ್ತಾರೆ, ಸದಾ ಜೀವನದಲ್ಲಿ ವಿರಕ್ತಿಯನ್ನು ಮಾತಾಡ್ತಾ ಇರ್ತಾರೆ, ಮತ್ತು ಪ್ರಪಂಚವನ್ನೇ ಬಿಟ್ಟು ಹೋಗಬೇಕು ಅನ್ನೋ ಒಂದು ಮಹದಾಸೆ. ಅಂದರೆ ಅದು ಮಹದಾಸೆ ಅಲ್ಲ, ಅಂದರೆ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಯತ್ನಗಳನ್ನು ಆ ಮನೆಯಲ್ಲಿರುವಂಥವ್ರು ಏನಾದ್ರು ಮಾಡಿದ್ದರೆ, ಮಾಡುವಂತಹ ಮುನ್ಸೂಚನೆಗಳು ಕಾಣಿಸ್ತಾ ಇದ್ದರೆ ಖಂಡಿತವಾಗ್ಲೂ ಪಶ್ಚಿಮ ವಾಯುವ್ಯದಲ್ಲಿ ಎಂಟ್ರೆನ್ಸ್ ಇದೆ. ಪಶ್ಚಿಮ ವಾಯುವ್ಯದಲ್ಲಿ ಈ ಭಾಗದಲ್ಲಿ ಯಾರು ಮಲಗುತ್ತಾ ಇದ್ದರೆ 100% ಅವ್ರಿಗೆ ಸಾಯುವಂಥ ಮನಸ್ಥಿತಿ ಬಂದ್ಬಿಟ್ಟಿರ್ತದೆ ಅವ್ರಿಗೆ. ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅನ್ನೋದೇ ಬಂದ್ಬಿಟ್ಟಿರ್ತದೆ ಅವ್ರಿಗೆ. ಯಾಕೆ, ಎಲ್ಲ ಇದ್ದರೂ ಕೂಡ ಅವ್ರ ಜೀವನದಲ್ಲಿ ಏನು ಅನುಭವಿಸೋಕ್ಕಾಗಲ್ಲ, ಸದಾ ಅವ್ರಿಗೆ ಏನೋ ಒಂಥರ ಮಾನಸಿಕ ಕಾಯಿಲೆಗಳು ಅವರನ್ನು ಕಾಡ್ತಾ ಇರ್ತದೆ. ಈ ಮಾನಸಿಕ ಕಾಯಿಲೆಗಳು ಹೆಚ್ಚಾಗಿ ಕಾಡಿದಾಗ ಏನಾಗುತ್ತೆ ಅಂತಾರೆ, ಅವ್ರಿಗೆ ಪ್ರಪಂಚ ಬಿಟ್ಟು ಹೋಗೋಣ ಅಂತ ಆಗ್ಬಿಡುತ್ತೆ. ಆ ಥರದ್ದೇನಾದರೂ ಸಮಸ್ಯೆ ಇದೆಯಾ, ಇದ್ದಾಗ ಮಾತ್ರ ನಾನು ಸರಿಯಾಗಿ ಇದಕ್ಕೆ ಪರಿಹಾರವನ್ನು ಕೊಡಬಲ್ಲೆ. ಇಲ್ಲದೇ ಇದ್ದರೆ ನಾನು ಹೇಳಿದ್ನಲ್ಲ, ಯಾರು ಪಶ್ಚಿಮ ವಾಯುವ್ಯ ಬೆಳೆದಿದೆ, ನಮಗೆ ಅಲ್ಲಿ ಡೋರ್ ಇದೆ, ನಮಗೆ ಮೇನ್ ಡೋರ್ ಇದೆ, ಅದಕ್ಕೇನಾದ್ರು ಪರಿಹಾರ ಕೊಡಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ಥರದ್ದೇನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ಹೇಳಿ, ಅದಕ್ಕೇನು ಬೇಕೋ ಅಂದರೆ ಸಮಂಜಸವಾಗಿ ಪರಿಹಾರ ಕೊಡ್ತೀನಿ. ಇಲ್ಲದೇ ನಾನು ಏನೋ ಒಂದು ಪರಿಹಾರ ಕೊಡೋದು, ಅದು ಇದಕ್ಕಾಗೋದು ಗೊತ್ತಿಲ್ಲ, ರೋಗ ಲಕ್ಷಣಗಳು ಸರಿಯಾಗಿ ಗೊತ್ತಿಲ್ಲದೆ ನಾನೇನಾಗುತ್ತೆ ಸರಿಯಾದ ಔಷಧಿಯನ್ನು ಕೊಡೋಕ್ಕಾಗಲ್ಲ. ಈ ರೀತಿ ಏನಾದರೂ ಇದ್ದರೆ ಕೊಡಿ. ಯಾಕಂದರೆ ಮುಂಚೆ ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು, ನಾನು ಈ ರೀತಿ ಎಲ್ಲ ಇದ್ದರೆ ಕೇಳಿ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ಅಂತಾರೆ. ಅದ್ರಲ್ಲಿ ನಾನು ಕೇಳಿದ್ರಲ್ಲಿ 3-4 ಹೇಳಿದ್ದೆ, ನಾನು ಅದರಲ್ಲಿ ಒಂದನ್ನು ಅವರು ಪ್ರಮುಖವಾಗಿ ಹೇಳಿದ್ರು, ಇಂಥ ವಿಚಾರ ನನಗಾಗ್ತದೆ, ಹಾಗಾಗಿ ಪರಿಹಾರ ಕೊಡಿ ಅಂತಂದರು. ಆ ವಿಚಾರಕ್ಕೆ ಸರಿಯಾಗಿ ನಾನು ಅದರಲ್ಲಿ ಏನಾಗುತ್ತೆ, ಒಂದು ಪರಿಹಾರ ಅಂತ ತಕ್ಷಣ ಬರೀ ಇಲ್ಲೊಂದು ಇದಾಕೊಂಬಿಡಿ ಅದನ್ನು ಹಾಕೊಂಬಿಡಿ ಅಂತ ಹೇಳಿರಾಗಲ್ಲ. ಅದರಲ್ಲಿ 3-4 ವಿಚಾರಗಳನ್ನು ಸೇರಿಸಿ ನಾನು ಹೇಳಬೇಕಾಗತ್ತೆ. ಹೇಳಿದಾಗ ಮಾತ್ರ ಸರಿಯಾದ ಪರಿಹಾರ ಆಗುತ್ತೆ. ಹೇಗೆ ನಮ್ಗೆ ಹುಷಾರಿಲ್ಲ ಅಂತಂದಾಗ ಡಾಕ್ಟ್ರು
ಆಹಾರದಲ್ಲೂ ಹೇಳ್ತಾರೆ, ವಿಹಾರದಲ್ಲೂ ಹೇಳ್ತಾರೆ, ವಿಚಾರದಲ್ಲೂ ಹೇಳ್ತಾರೆ, ಹಾಗೆ ಔಷಧಿಯನ್ನು ಕೊಡ್ತಾರೆ ಅಲ್ವಾ. ಸೊ ಅದೆಲ್ಲ ನೋಡ್ಕೊಂಡು ನಾನು ಕೊಡಬೇಕಾಗುತ್ತೆ. ಯಾರು ಪ್ರಶ್ನೆಯನ್ನು ಕೇಳಿದ್ರು ಸರಿಯಾಗಿ ನಿಮಗೆ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಸರಿಯಾದ ಉತ್ತರವನ್ನು, ಪರಿಹಾರವನ್ನು ಸೂಚಿಸಬಲ್ಲೆ. ಓಕೆ, ಇದೊಂದು. ಮತ್ತೊಬ್ಬರು ಏನು ಕೇಳ್ತಿದ್ದಾರೆ ಪ್ರಶ್ನೆ ಅಂತಂತಂದರೆ, ಪಕ್ಕದ ಮನೆ ಪೋರ್ಟಿಕೋ ಗೊತ್ತಿಲ್ಲ, ಅವರು ಯಾವ ಭಾಗದಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಪಕ್ಕದ ಮನೆ ಪೋರ್ಟಿಕೋ ಬಂದು ನಮ್ಮ ಮನೆಗೆ ಹಿಂಗೆ ಆನಿಸ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೊಂಡಿರೋದು. ಯಾಕಂದರೆ ನೀವು ಕೇಳಿರೋ ಪ್ರಶ್ನೆ ನನಗೆ ಹಿಂಗೆ ಅನಿಸ್ತಾ ಇರ್ಬೋದೇನೋ ಅಂತ ಅನಿಸ್ತಾ ಇದೆ ನನಗೆ. ಸೊ ಪಕ್ಕದ ಮನೆ ಪೋರ್ಟಿಕೋ ಬಂದ್ಬಿಟ್ಟು ನಮ್ಮ ಕಾಂಪೌಂಡ್ ಮೇಲೆ ಹಿಂಗೆ ಆನಿಸ್ಕೊಂಡ್ಬಿಟ್ಟಿದೆ, ಇದಕ್ಕೇನಾದ್ರು ಪರಿಹಾರ? ನೋಡಿ, ಫಸ್ಟ್ ಆಫ್ ಆಲ್ ಹೇಳ್ತೇನೆ ಅಂತಂದರೆ, ಈ ಥರದ್ದು ಏನಾದ್ರು ಬಂದು ಅವ್ರ ಪೋರ್ಟಿಕೋ ಬಂದು ನಮ್ಮ ಕಾಂಪೌಂಡ್ ಮೇಲೆ ಏನಾದ್ರು ಇತ್ತು ಅಂದರೆ, ಕಾಂಪೌಂಡ್ ಮೇಲಿತ್ತು ಅಂತಾರೆ ಸಮಸ್ಯೆ ಏನಾಗಲ್ಲ. ಕಾಂಪೌಂಡನ್ನು ದಾಟಿ ನನ್ನ ಸೈಟಿನ ಒಳಗಡೆಗೆ ಅಥವಾ ನನ್ನ ಕಾಂಪೌಂಡ್ ಒಳಗಡೆಗೆ ಹೆಚ್ಚಾಗಿ ಬಂದಿದೆ ಅಂತಂದ್ರೂ ಕೂಡ ಯಾವ ಭಾಗದಲ್ಲಿ ಬಂದಿದೆ ಅನ್ನೋದು ನಾವು ನೋಡಬೇಕು. ಈಗ ನಾರ್ತ್ ಈಸ್ಟಲ್ಲಿ ಬಂದಿದ್ರೆ ಸಮಸ್ಯೆ ಇದೆ, ಈ ಕಡೆ ಬಂದರೆ ಸಮಸ್ಯೆ ಇದೆ, ಹೀಗೂ ಬಂದರೂ ಸಮಸ್ಯೆ ಇದೆ, ಹೀಗೆ ಬಂದಿದೆ ಸಮಸ್ಯೆ ಇಲ್ಲ, ಹೀಗೆ ಬಂದಿದೆ ಸಮಸ್ಯೆ ಇಲ್ಲ. ಓಕೆ, ಹೀಗೆ ಬಂದಿದೆ ಸ್ವಲ್ಪ ಸಮಸ್ಯೆ ಇದೆ, ಹೀಗೆ ಬಂದಿದೆ ಸಮಸ್ಯೆ ಇದೆ. ಇದು ಯಾವ ಕಡೆಯಿಂದ ಬಂದಿದೆ ಅನ್ನೋದು ನಮ್ಗೆ ಗೊತ್ತಾಗಬೇಕದು. ಓಕೆ, ಉತ್ತರದ ಕಡೆಯಿಂದ ಬಂದಿದೆಯಾ, ಪೂರ್ವದ ಕಡೆಯಿಂದ ಬಂದಿದೆ, ದಕ್ಷಿಣದ ಕಡೆಯಿಂದ ಬಂದಿದೆ, ಪಶ್ಚಿಮದ ಕಡೆಯಿಂದ ಬಂದಿದೆಯಾ ಅಂತ ಅದನ್ನು ಹೇಳಬೇಕು ನೀವು. ಹಾಗೆ ಹೇಳಿದಾಗ ಮಾತ್ರ ನಾನು ಅದು ನಿಮಗೆ ತೊಂದರೆಯನ್ನು ಕೊಡುತ್ತಾ ಕೊಡಲ್ವಾ. ಮತ್ತೊಂದು, ನೀವೇನು ಪ್ರಶ್ನೆ ಕೇಳಿದಲ್ಲ, ಸೊ ಇದೇನು ಬಂದಿದೆ ಅಲ್ಲಿ ಪ್ರೊಜೆಕ್ಷನ್ ಎಷ್ಟು ಬಂದಿದೆ, ಅದು ಬಿಟ್ಟು ನಿಮ್ಮ ಬಿಲ್ಡಿಂಗ್ ಎಷ್ಟಿದೆ ಅಂತ ನನಗೆ ಹೇಳಬೇಕು. ನೋಡಿ, ಇದು ಬಿಲ್ಡಿಂಗು ಅಂತಂದಾಗ ಹೀಗಿದ್ದಾಗ ಇದು ಇಷ್ಟು ಬಂದಿದೆ, ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಎಷ್ಟಿದೆ, ಏನಿದೆ, 3 ಅಡಿ ಇದೆಯೋ, 5 ಅಡಿ ಇದೆಯೋ, 4 ಅಡಿ ಇದೆಯೋ ಇದ್ದಂತಂದಾಗ ಅದರ ಪ್ರಮಾಣ ಮತ್ತು ಪರಿಣಾಮ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಯನ್ನು ನಾನು ಪರಿಪೂರ್ಣವಾದ ಪ್ರಶ್ನೆಯಿಂದ ತಗೊಂಡು ಪರಿಪೂರ್ಣ ಉತ್ತರವನ್ನು ಕೊಡೋಕ್ಕಾಗ್ತಾಯಿಲ್ಲ, ಕ್ಷಮಿಸಲಿ. ಓಕೆ, ಈಗ ನೆಕ್ಸ್ಟು ವಾಸ್ತು ಒಂದು ಟಿಪ್ಸನ್ನು ಪ್ರತಿ ಬುಧವಾರ ಕೊಡ್ತಾ ಇರ್ತಾನಲ್ಲ, ಇವತ್ತು ಆ ಟಿಪ್ಸನ್ನು ಕೊಟ್ಬಿಡ್ತೀನಿ. ಏನಪ್ಪ ಇವತ್ತಿನ ವಾಸ್ತು ಟಿಪ್ಸ್ ಅಂತಂದಾಗ, ನಾನು ಹೋದ ಕಡೆಯಲ್ಲ ಸಾಕಷ್ಟು ಕಡೆ ನೋಡ್ತಾ ಇರ್ತೀನಿ ವಾಸ್ತುಗೆ ಇದಕ್ಕೆ ಅಂತ ಕರೆಸ್ತಾ ಇರ್ತಾರೆ, ಅಥವಾ ನಾನು ಬೇರೆ ಕಡೆ ಹೋದಾಗ ಮಾಡಿದಾಗ ಕೆಲವೊಂದು ಮನೆಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಆ ಮನೆಗಳೆಲ್ಲ ಅಬ್ಸರ್ವ್ ಮಾಡ್ತಿದ್ದಾಗ ಏನಾಗುತ್ತೆ ಅಂತಂತಂದರೆ, ಇದು ಅವರ ಮನೆ ಆಗಿರುತ್ತೆ, ಸೊ ಇದು ಇವರ ಕಾಂಪೌಂಡು ಆಗಿರುತ್ತೆ. ಇದು ಇವ್ರಿಗೆ ಇಲ್ಲಿ ಮೈನ್ ಡೋರ್ ಇಲ್ಲಿದೆ ಅಂತ ಅಂದ್ಕೊಂಡ್ರೆ ಇವ್ರೇನು ಮಾಡಿರ್ತಾರೆ, ಸಾಧಾರಣವಾಗಿ ಬಟ್ಟೆಯನ್ನು ಮನೆಯಲ್ಲಿ ಒಗೆದಂಥ ಬಟ್ಟೆಯನ್ನು ಇಲ್ಲಿ ಒಣಗಾಕಿರ್ತಾರೆ. ಯಾವ ರೀತಿ ಒಣಗಾಕಿರ್ತಾರೆ ಅಂದರೆ, ಇಲ್ಲಿಂದ ತೊಗೊಂಡು ಮೈನ್ ಡೋರು ಕವರ್ ಮಾಡೋ ರೀತಿಯಲ್ಲಿ ಬಟ್ಟೆಗಳನ್ನು ಹಿಂಗೆ ಒಣಗಾಕ್ಬಿಟ್ಟಿರ್ತಾರೆ. ಹಿಂಗೆ ಹಾಕಿದ್ದಾಗ ಏನಾಗುತ್ತೆ, ತಪ್ಪದು. ಯಾವುದೇ ಕಾರಣಕ್ಕೂ ಮನೆಯ ಮೈನ್ ಡೋರು ಪ್ಲಸ್ ಕಿಟಕಿಗಳೇನಿರುತ್ತಲ್ಲ, ಕಿಟಕಿ ಅಕ್ಕಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ನೀವು ಬಟ್ಟೆಗಳನ್ನು ಒಣಗ ಹಾಕಿದಾಗ ಆಗುವಂಥ ದುಷ್ಪರಿಣಾಮ ಏನು ಅಂತಂದರೆ, ನಿಮಗೆ ಬೆಳಗಿನ ಹೊತ್ತು ವಿಶೇಷವಾಗಿ ಇಲ್ಲಿ ಈಸ್ಟಿಂದ ಆದರೂ ಆಗಿರ್ಬೋದು, ಸೌತಿಂದ ಆಗಿರ್ಬೋದು, ವೆಸ್ಟಿಂದ ಆಗಿರ್ಬೋದು, ನಾರ್ತಿಂದ ಆದರೂ ಆಗಿರ್ಬೋದು, ಇಲ್ಲಿ ಬೆಳಗ್ಗೆ ಹೊತ್ತು ಬರುವಂಥ ಸೂರ್ಯನ ರಶ್ಮಿ ನಿಮ್ಮ ಮನೆ ಒಳಗೆ ಬರೋದಕ್ಕೆ ಇದು ಅನುವನ್ನು ಮಾಡಿ ಕೊಡೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ನಿಮ್ಮ ಮೈನ್ ಡೋರ್ಗೆ, ಕಿಟಕಿಗೆ ಏನಿರುತ್ತಲ್ಲ ಇಲ್ಲಿಗೆ, ಇಲ್ಲಿನ ಸೂರ್ಯನ ರಶ್ಮಿಗಳನ್ನು ಬರೋದಕ್ಕೆ ಅದು ಬಿಡೋದಿಲ್ಲ. ಬಿಡದಿದ್ದಾಗ ಏನಾಗುತ್ತೆ ಅಂತಂದರೆ, ನಮ್ಮ ಮನೆಗೆ ರೋಗ ರುಜಿನಗಳು ಕಟ್ಟಿಟ್ಟ ಬುತ್ತಿ. ಯಾತಿಗೆ ಸೂರ್ಯನ ರಶ್ಮಿ ಬೇಕು ಅಂತ ಹೇಳ್ತೀವಿ ಅಂತಂದರೆ, ಸೂರ್ಯನ ರಶ್ಮಿ ಬಂತು ಅಂತಂದರೆ ನಮ್ಮ ಕಣ್ಣಿಗೆ ಕಾಣದಂಥ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುವಂಥ ಶಕ್ತಿ ಈ ಸೂರ್ಯನ ರಶ್ಮಿಗಿರುತ್ತೆ. ಓಕೆ, ಆ ಸೂಕ್ಷ್ಮ ಜೀವಿಗಳನ್ನು ಅದು ಕೊಂದಾಗ ಏನಾಗುತ್ತೆ, ನಾವು ಆರೋಗ್ಯಪೂರ್ಣವಾಗಿರ್ತೇವೆ. ಇಲ್ಲ ಅಂತ ಹೇಳಿದ್ರೆ ಆ ಸೂಕ್ಷ್ಮ ಜೀವಿಗಳು ನಾವು ಸೇವಿಸುವಂಥ ಆಹಾರ ಆಗಿರ್ಬೋದು ಅಥವಾ ಸೇವಿಸುವಂಥ ಗಾಳಿಯ ಮೂಲಕ ನಮ್ಮ ಶರೀರವನ್ನು ಹೊಕ್ಕು ನಮ್ಮ ಶರೀರದಲ್ಲಿ ರೋಗ ರುಜಿನಗಳನ್ನು ತರುತ್ತೆ. ಅದನ್ನು ಕೊಲ್ಲೋದಕ್ಕೆ ಸಾಧ್ಯ ಇರೋದು ಸೂರ್ಯನ ರಶ್ಮಿಯಿಂದ ಮಾತ್ರ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಹೊತ್ತು ನಾರ್ತು ಈಸ್ಟಲ್ಲಿ ಏನಾದರೂ ಮೈನ್ ಡೋರ್ ಇತ್ತು ಅಂತಂದರೆ ಮೈನ್ ಡೋರ್ ಮುಂದುಗಡೆಗೆ ಬಟ್ಟೆಗಳನ್ನು ಹಾಕಬೇಡಿ. ಹಾಗೆಯೇ ಸೌತು ವೆಸ್ಟಲ್ಲಿ ಏನಾದ್ರು ಇತ್ತು ಅಂತಂದರೆ ಸಂಜೆ ಹೊತ್ತು ಬಟ್ಟೆಗಳನ್ನು ಒಣಗ ಹಾಕಬೇಡಿ. ಅರ್ಥ ಆಗುತ್ತಲ್ಲ? ಸೊ ಈ ಥರ ಮಾಡದೇ ಇರೋದ್ರಿಂದ ಏನಾಗುತ್ತೆ, ಪ್ರಕೃತಿ ತತ್ವವಾಗಿ ಬರುವಂತಹ ಡಿಸ್ಇನ್ಫೆಕ್ಟೆಂಟ್ ರೇಡಿಯೇಷನ್ಸ್ ಏನಿರುತ್ತಲ್ಲ ಅದು ನಮಗೆ ಬೆನಿಫಿಷಿಯರಿಯಾಗಿ ಇರುತ್ತೆ. ಇಲ್ಲದಿದ್ದರೆ ಬರುವಂಥ ಬೆನಿಫಿಟನ್ನು ನಾವೇ ಕಳ್ಕೊತಾ ಇರ್ತೀವಿ. ಓಕೆ, ಈ ಟಿಪ್ಸನ್ನು ಕೂಡ ಫಾಲೋ ಮಾಡ್ತೀನಿ ನಾನು, ನಂಬಿಕೆ ನನಗಿದೆ. ಭಗವಂತ ಎಲ್ಲರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಅಷ್ಟೈಶ್ವರ್ಯಗಳ ಜೊತೆ ಕೊಡಲಿ ಅಂತ ಕೇಳ್ಬಿಡ್ತಾ, ನಮಸ್ತೆ, ಜೈ ಹಿಂದ್.